ಶ್ರೀರಾಮನವಮಿ ದಿವಸ ನಮ್ಮೂರ ಜಾತ್ರೆಗೆ ಹೋಗಿಲ್ಲ ನಾನೇ ಈ ವರ್ಷ. ಸುಟಿ ಇದ್ರೂ ಸತ್ಯ ಹೋಗೋಕ್ಕಾಗಲಿಲ್ಲ. ಗೊತ್ತಾ, ನಾನು ಬರಲ್ಲ, ನೀ ಎಷ್ಟ ಹೋಗು ಅಂತಂದ್ರು. ಪಪ್ಪ ಬರಲ್ಲ, ಪಾಪ ಶಾಪ್ ತೆಗಿಬೇಕಲ್ಲ. ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳತ್ತೀನಿ. ಇವತ್ತು ಅಮಾವಾಸ್ಯೆ ದಿನದ ಬೆಳಗಿನ ಲಾಗ್ ಶುರು ಮಾಡೇನಿ. ಬರೀ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದೇನಿದು ದೇವರುಗಳು ಸಾಲ ಹಚ್ಕೊಂಡು ನಿಂತಾರ ಅಂತ ಅಂತೀರಿ? ಇಲ್ರಿ, ನಮ್ಮ ಪಾಪು ಪೂಜೆ ಮಾಡೋದೈತ್ರಿ. ಎದ್ದು ಹೊರಗಿಂದ ನೆಲ ವರ್ಷಿತ್ತು, ನಾವು ಒಳಗಿಂದ ಎಲ್ಲಕ್ಕೆ ಮಾಡಿಕೊಂಡೆ. ಒರೆಸೋದು, ತಿಕ್ಕೋದು, ತೊಳೆಯೋದು. ಅವ್ನು ಹೊರಗಿಂದು ನೆಲ ಒರೆಸಿ ಜಳಕ ಮಾಡಿ ಬಂದು ಪೂಜೆ ಮಾಡೋದೇನು ರೀ. ಅಷ್ಟು ದೇವ್ರುಗಳ ಫೋಟೋನ ತೊಳೆದು ಹಿಂಗಿಟ್ಟಾನ. ಈಗ ಒಂದು 4-5ನೇ ಸಲ ರೀ ಇದು ಒಂದು ಪೂಜೆ ಮಾಡಾಕತ್ತಿ. ಶ್ರೀರಾಮನವಮಿಯಿಂದ ಮಾಡಾಕತ್ತೇನ. ಒಂದು 4-5 ಸಲ ಬಿಟ್ಟಿನ ಮಾಡೋಕೆ. ಇವತ್ತೊಮ್ಮೆ ಅಷ್ಟೊಂದು ತೊಳೆದು ಎಷ್ಟು ಚಂದ ಇಟ್ಟ ನೋಡ್ರಿ. ಒಂದರಿಂದ ಒಂದು ಬಾಜು ಒಂದು ಇಟ್ಟು ಒಂದೊಂದಕ್ಕೆ ಈಗ ಅಲ್ಲಿ ದೇವ್ರ ಮೇಲೆ ಇರೋಕೆಲ್ಲ ಇಡ್ತಾನೆ ರೀ. ಫಸ್ಟ್ ಅರ್ಶಿನ ಕುಂಕುಮ ಬಂಡ್ರ ಹಚ್ಚಿ ಇವತ್ತೇ ಹಚ್ಚಿ. ಅದು ಬ್ರಹ್ಮಲಿಂಗೇಶ್ವರ, ಅದು ಕಲ್ಲೂರು ಮೂಕಾಂಬಿಕೆ, ಹೊನ್ಕೆರೆ ಮಲ್ಲಯ್ಯ, ಎಲ್ಲಮ್ಮ, ರಾಘವೇಂದ್ರ ಸ್ವಾಮಿ. ಹೊನ್ಕೆರೆ ಮಲ್ಲಯ್ಯ ನಮ್ಮನೆ ದೇವ್ರು. ಎಲ್ಲಮ್ಮ, ತುಳಸಿಗಿರಿ ಹನುಮಪ್ಪ, ರಾಘವೇಂದ್ರ ಸ್ವಾಮಿ, ರಾಧಾಕೃಷ್ಣ, ಲಕ್ಷ್ಮೀ, ಸರಸ್ವತಿ, ಗಣೇಶ. ಇದು ಗೋವಿಂದ ರೀ. ತಿರುಪತಿಗೆ ಹೋದ ತಂದಿರೋ ಫೋಟೋ. ಆದರೆ ಅದು ಸ್ವಲ್ಪ ಮುಕ್ಕಾಗೈತ್ರಿ. ಹಾಗಾಗಿ ಅದನ್ನು ಕೆಳಗೆ ಪೂಜೆ ಮಾಡ್ದನ ಇಟ್ಟೀನಿ. ಮತ್ತು ನೆಕ್ಸ್ಟ್ ಹೋದಾಗ ಅಲ್ಲಿ ಬಿಟ್ಟು ಹೊಳೆ ಬಿಟ್ಟು ಹೊಸ ತರಬೇಕಂತೇಳಿ ಹಾಗೆ ಅದನ್ನ ಅಲ್ಲೇ ಇದ್ರಿ. ಅದು ಯಾವಾಗಲೂ ಆ ಥರ ಏನಾದರೂ ಆಗಿದ್ದನ್ನ ಮುಕ್ಕಾಗಿರೋದನ್ನ ಪೂಜೆ ಮಾಡ್ಬಿಡೋದಂತಾರಲ್ಲ, ಹಾಗಾಗಿ ಆ ಕಡೆ ಸೈಡಿಗೆ ಇಟ್ಟೀನಿ. ಪೂಜೆ ಜೋರು ನಡೆದೈತ್ರಿ. ಬರೀ ಇವತ್ತಿನ ದಿನ ಏನೆಲ್ಲ ಆಗುತ್ತಲ್ಲ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಂದ್ರೆ ನಾನು ನೋಡ್ರಿ ಆ ಥರ ಅನ್ನ ಸಾರು ಮಾಡಿದ್ನಲ್ರಿ, ಬಿಸಿದು. ಆ ಸಾರು ಬಿಸಿ ಇಡಕ್ಕಂತ ಇಟ್ಟು ಹೋಗ್ಬಿಟ್ಟೀನಿ. ನಾನು ಜಾಕೋಕ್ಕೆ ಹೋಗ್ಬಿಟ್ಟೀನಿ, ಗೊತ್ತಾಗಿಲ್ಲ, ನೆನಪಾಗಿಲ್ಲ. ಅಷ್ಟು ಲಿಕ್ವಿಡ್ ಎಲ್ಲ ಹೋಗ್ಬಿಟ್ಟೈತಿ. ಸಾರು ಬ್ಯಾಡ ಒಂದು ಉಳಿದೈತಿ ತರದಾಗ ಅಷ್ಟು ಸುಟ್ಟು ಬಿಡೈತಿ. ಬಿಸಿನೀರು ಕಾಶಿನಿ ಕುಡಿಯೋಕೆ. ನಮ್ಮ ಮಿಟ್ಟುಗೂ ನಮ್ಮ ತನಗೂ ನಾಷ್ಟ ಕೊಟ್ಟೀನಿ ರೀ. ಅಂದ್ರೆ ಬೆಳಗಿಂದ ನಮ್ಮ ಮಿಟ್ಟುದು ನಾಷ್ಟನ ರೀ, ನಮ್ಮ ತನ್ನೊಂದು ಲೈಟ್ ಆಗಿ ನಾಷ್ಟ ಫ್ರೂಟ್ಸ್. ಇಬ್ರಿಗೆ ಹಣ್ಣು ಕೊಟ್ಟೀನಿ ರೀ, ಮಿಟ್ಟುಗೂ ಇವನಿಗೂ. ಅದು ತಿನ್ನಕತ್ತೈತಿ ಅಲ್ಲಿ. ಎಲ್ಲರದ್ದು ಜಳಕ್ಕಾಗೈತಿ. ನಮ್ಮ ಮಿಟ್ಟುನ ಚಕ ಮಾಡ್ತೀವಿ ಅದು ಕುಡಿಯೋಕಂತ ನೀರು ಕೊಟ್ಟಿದ್ನಿ ಅಮ್ಮ. ನಾವು ಕುಡಿಬೇಕು ಬೇಡ, ಅದ್ರೊಳಗೆ ಮುಖ ಎಲ್ಲ ಇಟ್ಟು ಹಿಂಗೆ ಒದ್ದಾಡಿ ಗುದ್ದಾಡೋದ್ರ ಜೊತೆ ಮೈ ಎಲ್ಲ ತೋಯಿಸ್ಕೊಂಡು ಒಂಚೂರು ನೀರು ಕುಡಿದು ಬಂದೈತೆ. ಅದು ಆಗಲ್ಲ, ಅದು ಜಳಕ ಆಗೈತಿ ಇವತ್ತು. ಇಷ್ಟು ತೋಯಿಸ್ಕೊಂಡಿತ್ತದು ಇಲ್ಲೆಲ್ಲ. ಅದಕ್ಕೆ ಬಿಸಿಲು ನಿಲ್ಸಿನಿ ಅಲ್ಲಿ. ಬರ್ರಿ ನಿಮ್ಗೆ ತೋರಿಸ್ತೀನಿ ಅದು ಎಷ್ಟು ಈಗ ಹೊಂದ್ಕೊಂಡೈತೆ ಅಂತೇಳಿ. ನಮಗೆ ಒಂದು 5-6 ದಿನದಾಗ ನೀರು ಕುಡ್ಕೊತ ಜೋರು ಡೀಪ್ ನಾಷ್ಟ ಮಾಡಕತ್ತೈತಿ. ನಾವು ಬಂದಾಗ ಈಗೇನು ಮಾಡತ್ತೈತಿ, ನಾಷ್ಟ ಮುಗಿಸಿಟ್ಕೊಂತೈತ್ರಿ ಅಲ್ಲೇ. ನೋಡ್ರಿ ಮಿಟ್ಟು 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 ಹ್ಞೂ ನಾನೇ ಅಂತೈತ್ರಿ. ಅದು ಮಿಟ್ಟು ಅಂದ್ರೆ ಬಂಗಾರಿ. ನಿನ್ನೆಯಿಂದ ರೆಸ್ಪಾನ್ಸ್ ಮಾಡಾಕತ್ತೈತಿ. ನಾವು ಕರೆದ್ರೆ ಯಜಮಾನ್ರು ಕರೆದ್ರೆ, ನಾ ಕರೆದ್ರೆ, ಇವರಿಬ್ರು ಕರೆದ್ರೆ ಏನು ಅನ್ನಲ್ರಿ, ಸುಮ್ಮನೆ ಇರುತ್ತೆ. ನಾನು ಅವ್ರು ಎಲ್ಲಿಂದ ಕರೆದ್ರೆ ಮಿಟ್ಟು ಅಂದ್ರೆ ಸಾಕು ಹ್ಞೂ ಅಂತೈತಿ. ಮಿಟ್ಟು 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 ಹಾಂ ಹಂಗೆ ಕುಂಕು ಅಂದ್ಬಿಡ್ತೈತ್ರಿ. ಅಲ್ಲೇ ಬಂಗಾರಿ. ಒಣಗಿ ತಮ್ಮ ಎಲ್ಲ ಹುಷ್ ಮಾಡಿದ್ದು. ಹಾಂ ಬರ್ತೀಯ ಒಳಗೆ? ನಳಿಗೆ ಬರ್ತೀಯಾ? ಸ್ವಲ್ಪ ಹೊತ್ತು ನಿಲ್ಲಪ್ಪ, ಬಿಸಿಲು, ಆರೋಗ್ಯ. ನೀನು ಎಲ್ಲ ಸ್ಟ್ರಾಂಗ್ ಆಗಬೇಕಲ್ಲ, ಹಾರಾಕ ಶಕ್ತಿ ಬೇಕಲ್ಲ ಹಿಂಗೆ. ನೀರು ಬಂದವ್ರಿ, ಮೋಟ್ರ ಹಚ್ಚೀನಿ. ಇನ್ನು ಒಳಗಿಂದ ತಿಕ್ಕಿ ತೊಳೆದು ನೀರು ಹಿಡಿಬೇಕು. ಮೋಟ್ರ್ ಹಚ್ಚೀನಿ. ಬಿಸಿಲು ನೋಡ್ರಿ. ಟೈಮ್ ನೋಡ್ರಲ್ಲಿ 8:30. ಎಲ್ಲ ಕೆಲಸ ಆಗಿ ಪೂಜೆ ನಡೆದೈತೆ ನಮ್ದು ಅಲ್ಲೇ. ಇನ್ನು ಬೇಗ ಹಾಕಿತ್ತು. ಇದ್ರ ಜೊತೆ ಸ್ವಲ್ಪ ಕುಂದಿರ್ತೀವಿ ರೀ ನಾವು ಎದ್ದು. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹೊಸ ಪೇಪರೆಲ್ಲ ಹಾಕಿ ಅದಕ್ಕೆ ನಾಷ್ಟ ಕೊಟ್ಟು ಅದ್ರ ಜೊತೆ ಒಂಚೂರು ಕುಂತು ಮಾತಾಡಿ ಎದ್ದು ಬರ್ತೀನಿ. ಟೈಮ್ ಮಾಡಿ ಒಂದು ಸ್ವಲ್ಪ ಅಮಾಸೆ ಹತ್ರ ಹೂವು ತಂದಾರೆ. ಹೂವು ಹಾರ 2 ಐತಿ. ಗನ್ನ ಚಂದ ಐತ್ರಿ, ಫ್ರೆಶ್ ಐತಿ. ಈ ಥರ ಕಟ್ಟಿಟ್ರೆ ಏನಾಗಲ್ಲ. ಇಂಥ ಬ್ಯಾಸಿಗೆ ಅಂದ್ರೆ ನೋಡಲ್ಲ ಹೂವು ಎಷ್ಟು ತಾಜಾ ಐತಿದೆ.
ನೀನು ಮಧ್ಯಾಹ್ನ ತೊಗೊಂಬಂದಾರ ಮತ್ತು ಮಾರ್ಕೆಟ್ನಾಗ, ಗುರುವಾರ ಮಾರ್ಕೆಟ್ನಾಗ ಎಷ್ಟು ತಾಜಾ ಐತಿ. ಅಲ್ಲೇ ನೀರು ಹೊಡೆದು ಅಲ್ಲೇ ತಂಪಾಗಿ ಇರ್ತೈತೆ ರೀ ಅದು. ಒಟ್ಟು ಹಿಂಗೆ ಏರು ಹೋಗಿ ಬಿಡ್ಬಾರ್ದು ಅದು. ಮಸ್ತಾಗೈತೆ, ಫ್ರೆಶ್ ಐತೆ ನೋಡ್ರಿ ಹೂವು. ಈಗ ತಂದೀವಿ ಅನ್ನಂಗೈತೆ. ನೀನು ಮಧ್ಯಾಹ್ನದ್ದು ಇಂಥ ಜಳದಾಗು ಇದ್ರಾಗ ದೇವ್ರಿಗೆ ಏರಿಸಿ ಒಂದಿಷ್ಟು ಅಂಗಡಿ ಪೂಜೆಗೆ ಎತ್ತಿಡ್ಬೇಕು ರೀ. ಈಗ ನೋಡ್ರಿ ನಾಷ್ಟ ರೆಡಿ ಆಯ್ತು. ಸೂಪರಾಗಿ ಸೂಸ್ಲ ಮಾಡಿ ನಾನು ಇವತ್ತು. ಮಸ್ತಾಗಿ ಸೂಸ್ಲ ಮಾತ್ರ. ತನೂ ಕೆಂಪಿ ಬರ್ರಿ ತೊಗೊಬರ್ರಿ, ನಿಮ್ಮದು ತೊಗೊಂಬ. ಏನಾಯ್ತಂದ್ರೆ ಮಂಡಕ್ಕಿ ಕಡಿಮೆ ಇದ್ದು ರೀ. ಸಿಕ್ಕು ಎಲ್ರಿಗೂ ಸೂಸ್ಲ ನೆಟ್ಕೋ ಆಫ್ ಮಾಡಿ ಬಂದ್ರು. ಈಗ ಇಲ್ಲಿ ನಮ್ಮ ಬಿಟ್ಟು ನಾವು ಹೊರಗೆ ಕರ್ಕೊಂಡಿವ್ರಿ. ಆಟ ಟೈಮ್ ನಮ್ಮ ಬಿಟ್ಟದ ಆಟ ಟೈಮ್. ಮಧ್ಯಾಹ್ನ ನಾವೆಲ್ಲರೂ ಮನೆಯಾಗದಾಗ ಕರ್ಕೊಳೋದನ್ನ ಹೊರಗೆ. ದ್ರಾಕ್ಷಿ ಹಣ್ಣು ಹಾಕಿವಿ. ಏನು ಚಂದ, ದೇವ್ರು ಎಷ್ಟು ಚಂದ ಸೃಷ್ಟಿ ಮಾಡಿರ್ತಾನಂತ. ದ್ರಾಕ್ಷಿನ ಅಷ್ಟು ಚಂದ ತಿಂತೈತೆ ಅಂದ್ರೆ ಇದು ಅದ್ರೊಳಗಿಂದ ಜ್ಯೂಸು ಅದ್ರದ್ದು ಖಂಡ ಎಷ್ಟು ಚಂದ ತಿಂತೈತಿ. ಪಿಂಡ ಸಾರಿ ಅಲ್ಲಿ ತೋತೈತೆ ನೋಡ್ರಿ. ಹಂಗೆ ಕುಗ್ತೈತಿ ಅದು. ಜ್ಯೂಸ್ ಎಲ್ಲ ಒಳಗಿಂದ ಎಲ್ಲ ತಿಂತೈತಿ. ಅದು ಸಿಪ್ಪಿ ಬಿಡ್ತೈತಿ. ಆ ಕಡೆ ಬಾಜು ಬಿಟ್ಟೈತಿ ನೋಡ್ರಿ. ಈಗ ಒಂದು ಸಿಪ್ಪಿ ಎಷ್ಟು ಚಂದ ಬಿಡ್ತೈತಿ. ಅದ್ರೊಳಗಿಂದ ಅಷ್ಟೇ ತಿಂತೈತಿ. ಮುದ್ದು ಮುದ್ದು ಆದ್ರೆ ಚಂದ ರೆಸ್ಪಾನ್ಸ್ ಮಾಡ್ತೈತ್ರಿ ಅದು. ಅದು ತಿನ್ನುವಾಗ ಮಾತ್ರ ಕರಿಬಾರ್ದು ಅದನ್ನು. ಅಲ್ರಿ ಅದು ತಿನ್ನುವಾಗ ಚಂದ ಅಂತೀಯ. ಇದು ಯಾವ ಧ್ವನಿ ಅಂತೈತಿ ನೋಡೋದು. ಮುದ್ದು ಮಿಟ್ಟು ಅದು. ಬಿಟ್ಟು ಹ್ಞೂ ಅಲ್ಲೇ ಓಯ್ ಮಿಟ್ಟು ಯಾಕೆ ಡಿಸ್ಟರ್ಬ್ ಮಾಡ್ತಾರೆ? ನಾನು ತಿನ್ನಕತ್ತೀನಿ. ಮಿಟ್ಟು ಮಿಟ್ಟು ನಿನಗೆ ಅಂದಿಲ್ಲ. ಮಿಟ್ಟು ಎಲ್ರಿ ಅಂತೈತಿ. ಇವತ್ತನ ಇರ್ತೈತೆ ಅವ್ನು ಕರೆದ್ರ ಫೋನ್ ಆಗತೈತಿ. ಸುಮ್ಮನೆ ಇರಲಿ ಅಂತದ. ಈಗ ಅಟ್ಲಲ್ಲಿ ಇಟ್ಟು ಕಡ್ದು ಹಾಕೈತ್ರಿ. ನಾವಾಗ ಒಳ್ಳೆ ಕಡೆ ನೋಡ್ದಾನೆ ಹೆಚ್ಚಿ ಕೊಟ್ರೆ ಬಿಟ್ಟು ಅಲ್ಲಿ ಹುಡುಗೈತಿ. ಮನೆ ನಂದೆ, ನಾನೇ ಏನಾರು ತಿನ್ಬೋದು. ಇಷ್ಟ ಬಂದಿದ್ದು ಅದನ್ನ ಅಲ್ಲಿ ಕಟ್ ಮಾಡಿಕೊಟ್ರೆ ಅದನ್ನ ಬಿಟ್ಟು ಅಲ್ಲಿ ಹೋಗೈತೆ. ದ್ರಾಕ್ಷಿ ಹಣ್ಣು ತಿನ್ನಕ್ಕೆ ಹೋಯ್ತು. ಅಲ್ಲ ಕೊಕ್ಕ ಅದು ಇದನ್ನು ತಿನ್ನಾಕತ್ತೈತೆ ನೋಡ್ರಿ. ಅದು ಏನು ತಗೊಟಿ. ಹಾಂ ನಿತಿನ್ ಹಂಗೆ ನಮ್ಮ ಮನೆಗೆ ಇರೋರತ್ತು. ನಿನ್ನಷ್ಟು ಕಾಮನ್ ಸೆನ್ಸ್ ಇಲ್ಲದ ಬಂಗಾರಿ. ಇದ್ರದ್ದು ರೆಕ್ಕೆ ಕಟ್ ಮಾಡಬೇಡ್ರಿ ಅಂತ ಕಮೆಂಟ್ ಹಾಕಿರಿ. ಕಟ್ ಮಾಡಲ್ರಿಪ್ಪ ನಾವು, ಪಾಪ ಅದು. ಏನೇನು ಮಾಡ್ತೈತಿ ಮಾಡ್ತೈತಿ. ಮತ್ತೆ ಆ ಜಾಗ ಹುಡುಕ್ತೈತಿ ಈಗ ಒಟ್ಟು ಹಾರಬೇಕದ. ಈಗ ಮೇಲೆ ಜೋರೈತಿ. ಈಗ ನೋಡ್ರಿ ನಾವು ಮುಚ್ಚಗಂಡಿ ವೀರಭದ್ರೇಶ್ವರ ಸ್ವಾಮಿ ಗುಡಿಗೆ ಬಂದೇವಿ, ದೇವಸ್ಥಾನಕ್ಕೆ ಬಂದೇವಿ. ಮಮ್ಮಿ ಬಂದಿಲ್ಲ ರೀ. ಮಮ್ಮಿ ಬಿಟ್ಟು ಫಸ್ಟ್ ಟೈಮ್ ಜೊತೆ ಬಂದಾರು. ಪ್ರಸಾದ ಇದರಲ್ಲೇ ಊಟ ಮಾಡಿ ಹೋಗ್ತೀವಿ. ಹಾಗೆ ಯಾಕೆ ಹೋಗಲ್ಲ ಅಂತಂದು ಮಮ್ಮಿ ಯಾಕೆ ಗೊತ್ತಿಲ್ಲ, ಏನೋ ಬೇಕಾದ್ರೆ ಹಾಗಾಗಿ ಇವ್ರು ಮಟ್ಟ ಅಲ್ಲಿ ಬರೋಕೆ ಮುಂದಿದ್ರು. ಹೊರಗೆ ಮುಂದಿದೆ ಇವ್ರಿಗೂ ಒಂದ್ಸಲ ಒಂದು ಸಣ್ಣ ಟ್ರಿಪ್ ಆಗತ್ತೆ. ಮನೆ ಬಿಟ್ಟು ಒಟ್ಟು ಹೊರಗೆ ಬಂದಂಗೆ ಆಗುತ್ತೆ ಅಂತ ಕರ್ಕೊಂಡ್ಬಂದರೆ. ಊಟದ ಗದ್ದಲೈತಿ ನೋಡಿ ಬಂತ ಸಿಕ್ಕರೆ ತೋರೋ ನಮ್ಮ ನಶೀಬ. ಇಲ್ಲಿಗ ಹೋಟ್ಲಿಗೆ ಹೋಗೋಣ, ಪಾಳೆ ಹಚ್ಚೋಣ. ಹೋಗ್ರೆ ಪ್ರದಕ್ಷಿಣೆ ಹಾಕಿದ್ರಲ್ಲಿ ದೀಡ್ ದಂಡ ನಮಸ್ಕಾರ ಹಾಕಿದ್ರು. ಅದೆಲ್ಲ ಬೇಡ ಹೋಗಿಲ್ಲ. ನಮ್ಮ ಸಾವುಕಾರ 3 ಬಟ್ಟೆ ಬಿತ್ತವ್ರ ಬಡ್ಕೊಂಡಾರ್ರಿ.
ಅವ್ರು ನೋಡಿ ಸಣ್ಣವ್ ನೋಡಿ ದೊಡ್ಡವ ಮತ್ತು ಅವನು ಹಚ್ಕೊಂಡ್ರಿ ಬತ್ತಿ ಒಂದೊಂದು ಸೈಡ್ ಹಚ್ಕೊಂಬಂದೆ ಲೋಪ ಉದ್ದಕ್ಕೆ ಬರ್ಕೋಬೇಕು ಹಚ್ಚಕ್ಕೆ ಕೊಡಂಗಿಲ್ಲ ರೀ ತಾನೇ ಹಚ್ಕೊಂಡು ಬರ್ತಾನೆ ಹೇಳ್ತೀರಿ ಈಗಾರ ಇಲ್ಲೇ ಬೆಳೆ ರಥ ಹೇಳ್ದಾರ ಈಗ ಅಮ್ಮಾಷ್ಕೊಮ್ಮೆ ಇಲ್ಲೇ ಬೆಳಿತೇರಿ ಹೇಳ್ತೈತಿ ಜನ ಭಾಳ ಜನ ಅದಾರು ಪುಟಾಣಿ ಪಲ್ಲಕ್ಕಿ ಸಣ್ಣ ಸಣ್ಣ ಗಂಟೆ ಅದಾವ ಇಲ್ಲಿ ಹೇಳ್ರಿ ಸಾಕು ನಮಸ್ಕಾರ ಮಾಡಿಬೇರೆ ಹೋಗೋಣ ನಮಸ್ಕಾರ ಮಾಡಿ ಜೆ ಮಾಡಿಬೇರೆ ಹೋಗೋಣ ಊಟ ಮಾಡೋಣ ನಮ್ಮದು ನಶೀಬ್ ಐತ್ರಿ 2:30 ಆತ ಆದರೂ ಊಟ ಇನ್ನೂ ಅದ ಬರ್ರಿ ಮನು ಇದು ಸಜ್ಕ ಮತ್ತು ಹುಗ್ಗಿ ಎರಡೂ ಅಂತಾರೆ ಅದಕ್ಕೆ ಆತನು ಸಜ್ಕ ಮತ್ತು ಹುಗ್ಗಿ ಸಜ್ಕನ ಹುಗ್ಗಿನ ಅಂತ ಕೇಳ್ತಾನೆ ಪ್ರಸಾದ ಸಿಕ್ತ್ರಿ ಊಟ ಮಾಡಾಕತ್ತ ಊಟ ರೀ ಅನ್ನ ಸಾಂಬಾರು ಮತ್ತು ಹಾಕ್ಸೊಂಬಂದ್ವಿ ಇವು ಸ್ವಂತ ಇವರ ಊಟ ಮಾಡಾಕತ್ತಾರ ರೀ ಇವತ್ತು ಸಾಹೇಬ್ರೆ ಖಾರ ಐತಿ ಇಲ್ಲಲ್ಲ ಊಟ ಮಾಡ್ಬೇಕು ಬೇರೆ ಸ್ನೇಹಿತರೆ ಈಗ ನೋಡ್ರಿ ನಾನು ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ ಹಂಗಾಗಿ ಇವರು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ರು ಅದರ ತಿನ್ನಂತೇಳಿ ಸಮೋಸ ಕೊಟ್ಟು ಕಳಿಸಿದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ನಾವು ಸಮೋಸ ತಿನ್ನೋದು ಅಲ್ಲಿ ನಮ್ಮ ಅಂಗಡಿ ಬಾಜು ಸಿಕ್ಕರನ್ನ ನಾವು ತಿನ್ನೋದಿಲ್ಲ ರೀ ಜಾಸ್ತಿ ಇಷ್ಟ ಆಗೋದಿಲ್ಲ ಆದರೆ ಇವತ್ತು ಅನಿವಾರ್ಯ ಮತ್ತು ಖಾಲಿ ಹೊಟ್ಟೈತಲ್ಲ ಬೆಳಗ್ಗೆ ಸ್ವಲ್ಪ ಸುಸ್ಲಾ ತಿಂದಾಕಿ ಹಂಗಾಗಿ ಕೊಟ್ಟು ಕಳಿಸಿದ್ರು ಹಂಗೆ ಕಾಲಿಗೆ ಹೊಟ್ಟೆ ಚಾ ಕುಡಿಬೇಡ ಅದನ್ನ ತಿಂದು ಕುಡಿ ಅಂತೇಳಿ ಮೂವರು ಒಂದೊಂದು ಸಮೋಸ ತಿಂದು ಚಹಾ ಕುಡಿಬೇಕಂದ್ರೆ ಅಷ್ಟೊತ್ತಿಗೆ ನಾವು ರೀಲ್ಸ್ ಶೂಟ್ ಮಾಡೈತಲ್ಲ ಚಹಾ ಎಲ್ಲ ತಣ್ಣಗಾಗಿದ್ರೆ ಮೇಲೆ ಆಪರಿ ಫ್ಯಾನ್ ಜೋರಿಟ್ಟಿರ್ತೀವಿ ಫ್ಯಾನ್ ಇಲ್ಲಾಂದ್ರೆ ಇರೋಕ್ಕಾಗಲ್ಲ ಮನ್ಯಾಗ ಅದು ಸಣ್ಣ ಇಟ್ರೂ ಗಾಳಿ ಹತ್ತಲ್ರಿ ಜೋರಿಟ್ರೆ ಗಾಳಿ ನಮ್ಗೆ ಅಷ್ಟು ಸಫಿಸಿಯೆಂಟ್ ಬೇಕು ತಣ್ಣಗಾಯ್ತು ಚಹಾ ಹಂಗಾಗಿ ಇದನ್ನ ಬಿಸಿ ಮಾಡಿಕೊಂಡು ಚಹಾ ಕೊಡ್ತೀರಿ ಹೊಳ್ಳಿ ಸಮೋಸ ತಿಂದು ಮುಗಿಸಿವಿ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೀನಿ ಬಂಡೆ ಎಲ್ಲ ಬೆಳಗ್ಗೆ ಇಟ್ಟೀನಿ ನೀರು ಇಡಕ್ಕೆ ಬಿಟ್ಟೀನಿ ಹೊಂದಿಸ್ಕೋಬೇಕು ನಮ್ಮ ಮಿಟ್ಟು ಹೊರಗೆ ಜೋರು ಆಟ ಆಡತ್ತೇಳ್ರಿ ಮಿಟ್ಟುದು ಸ್ವಭಾವ ಹೆಂಗಂದ್ರೆ ಅವಕ್ಕೆ ಪ್ರಕೃತಿ ಒಳಗೆಲ್ಲ ಬೆಳೆದವಲ್ರಿ ಸಂಜೆ ಪ್ರಕೃತಿನ ತಕ್ಕಂಗೆ ನಾವು ಪಾಲನೆ ಮಾಡೋಕೆ ಮನುಷ್ಯರು ಆರೋಗ್ಯವಾಗಿರ್ತೀವಿ ಹಂಗೆ ಅದು ಕೂಡ ಫ್ರಂಟ್ ಹಾಕೋತಿದ್ದಾರೆ ಅವು ಹೆಂಗೆ ಹೊರಗೆ ಇರ್ತಾವಲ್ರಿ ಇದ್ದಾಗ ಹೊತ್ತು ಬಿಡುಗಿದ ಕೂಡಲೇ ಗೂಡು ಸೇರಿ ಮಕ್ಕೊಂಬಿಡ್ತಾವೆ ಮತ್ತು ಬೆಳಗ್ಗೆ ಚುಮ್ಮು ಬೆಳಕರತ್ಲೆ ಎದ್ದು ಬಿಡ್ತಾವೆ ಅವುಗಳ ದಿನಚರಿ ಹೆಂಗಿರುತ್ತೆ ಇಲ್ಲಿ ಅದಕ್ಕೆ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಬೇರೆ ಪ್ರಪಂಚ ಆಗ್ಬಿಟ್ಟೈತಲ್ರಿ ಅದಕ್ಕೆ ಮನುಷ್ಯರ ಪ್ರಪಂಚಕ್ಕೆ ಬಂದೈತಲ್ಲ ಹೆಂಗೆ ಮಾಡ್ತೈತೆ ಅಂದ್ರೆ ಅದನ್ನು ಸಂಜೆ ನಾವು ಹೊತ್ತು ಮುಳುಗೋವರೆಗೂ ಹೊರಗೆ ಬಿಟ್ಟಿದ್ವು ಅಂದ್ರೆ ಸಂಜೆ ಒಂದು 4 ಅಥವಾ 5ರಿಂದ 6:30ವರೆಗೂ ಹೊರಗೆ ಕರ್ಕೊಂಬಂದಿರ್ತೀನಿ ರೀ ನಾನು ಸಂಜೆ ಕೆಲಸ ಮಾಡುವಾಗ ಅದನ್ನು ಹೊರಗೆ ಕರ್ಕೊಂಬಂದಿರ್ತೀನಿ ನಾವು ಹೊರಗಿನ ಲೈಟ್ ಹಾಕೋವರೆಗೂ ಪೂರ್ತಿ ಸಂಜೆ ಆಗುತ್ತಲ್ರಿ ಹೊತ್ತು ಮುಳುಗುತ್ತಲ್ಲ ಆವಾಗ ಮಕ್ಕೊಂಬಿಡ್ತೈತಿ ಕರೆಕ್ಟ್ ತನ್ನ ಟೈಮ್ ಅಂತೇಳಿ ಮಕ್ಕೊಂಡಿರ್ತೈತಿ ಈ ಲೈಟ್ ಆನ್ ಮಾಡಿದ್ವಿ ಅಂದ್ರೆ ಆಟ ಆಡ್ತೈತಿ ಅಂದ್ರೆ ಅದಕ್ಕೇನು ಬೆಳಕು ಹಗಲಿ ಎಲ್ಲ ಗೊತ್ತಾಗುತ್ತೆ ಅನ್ಕೋತೈತಿ ಏನೋ ಮತ್ತೆ ಆಟ ಆಡಕತ್ತೈತೆ ಈಗ ಲೈಟ್ ಹಾಕಿ ಇನ್ನೂ ಆಟ ಆಡಕತ್ತೈತೆ ನೋಡ್ತಿರ್ಬೋದು ಸೀದಾ ಮಾಡೋದು ಆಟ ಆಡ್ತೈತ್ರಿ ಇಲ್ಲಾಂದ್ರೆ ಹೊರಗೆ ಮಲ್ಕೊಂಡ್ರು ಒಳಗೆ ತಂದ್ವಿ ಅಂದ್ರೆ ಈಗ ನೋಡ್ಬೇಕು ಇನ್ನೂ ಜೋರು ಆಟ ಆಗತ್ರಿ ಅದಕ್ಕೆ ಈಗ ಒಳಗೆ ಕರ್ಕೊಂಬರ್ತೀವಿ ಈಗ ರೂಮ್ನೇ ತಂದು ಪಂಜರ ರೂಮ್ನೇ ತಂದು ಇಟ್ರೆ ಮತ್ತೆ ಜೋರು ಆಟ ಎಲ್ಲಿವರೆಗೂ ಆಡ್ತಾನೆ ಇರ್ತೈತ್ರಿ ಅದಕ್ಕೆ ನಾವೇನು ಮಾಡ್ತೀವಿ ಅದಕ್ಕೆ ನಿದ್ದೆ ಭಾಳ ಇಂಪಾರ್ಟೆಂಟ್ ಅಂತ ಗಿಳಿಗೆ 10ರಿಂದ 12 ತಾಸು ನಿದ್ದೆ ಬೇಕಂತ್ರಿ ಕಂಪಲ್ಸರಿ ಅದಕ್ಕೆ ಆರೋಗ್ಯವಾಗಿ ಇರೋಕೆ ಹಾಗಾಗಿ ನಾನು ಏನು ಮಾಡ್ತೀನಿ ಒಂದು ಟೈಮಿಂಗ್ 7:30 ಈಗ ಒಳಗೈತ್ರಿ ಕರೆಕ್ಟ್ 7:30 ಇನ್ನೊಂದು ಸರಿ ಸ್ವಲ್ಪ ಏನಾರ ಆಹಾರ ಕೊಟ್ಟು ಅದಕ್ಕೆ 7:30ಗೆ ತಿನ್ನೋದು ಮುಗಿಸಿ ಅದನ್ನ ಲೈಟ್ ಆಫ್ ಮಾಡಿ ಅದ್ರ ಪಂಚರದ ಮೇಲೆ ಒಂದು ತೆಳ್ಳನ ಬಟ್ಟೆ ಹಾಕಿಬಿಡ್ತೀನಿ ರೀ ಮಕ್ಕೊಂತೈತಿ ಕತ್ಲ ಮಾಡಬೇಕು ಒಟ್ಟಿನಲ್ಲಿ ಮತ್ತು ಇವ್ರನ್ನ ರೂಮ್ ಡೋರ್ ಹಾಕ್ಬಿಡ್ತೈತಿ ರೀ ಒಂದು ಬಟ್ಟೆ ಹಾಕಿ ಲೈಟ್ ಆಫ್ ಮಾಡಿ ರೂಮ್ ಡೋರ್ ಹಾಕಿದ್ರೆ ಮಕ್ಕೊಂಡಿರ್ತೈತಿ ಇವ್ರ ಗದ್ಲನ್ನು ಕಡಿಮೆ ಮಾಡಿಸ್ತೀನಿ ಬೈತಿರ್ತೀನಿ ಮಾಡ್ಲ ಅದಕ್ಕೆ ಪೂರ್ತಿ ಶಾಂತತೆ ಮತ್ತು ಪೂರ್ತಿ ಕತ್ಲ ಬೇಕ್ರಿ ನಿದ್ದೆ ಮಾಡಕ್ಕೆ ಎಲ್ಲ ಪಟ್ಟನೆ ಎಚ್ಚರ ಆಗ್ಬಿಡ್ತೈತಿ ಎತ್ತವ್ರಿ ಚಾ ಬಿಸಿ ಮಾಡಿನ ನಮ್ಮ ಮನ್ವಿತ್ ಮಾಡಿರೋಂಥ ಪೂಜೆ ಎಷ್ಟು ಚಂದ ಮಾಡೈತಿ ಎಷ್ಟು ನೀಟಾಗಿ ಮಾಡೈತಿ
ಸ್ನೇಹಿತರೆ ನೋಡ್ರಿ, ಏನಪ್ಪ ಅಂದ್ರೆ ಬ್ಯಾಗ್ ಪ್ಯಾಕ್ ಮಾಡಾಕತ್ತೀನಿ. ಸಡನ್ನಾಗಿ ಊರಿಗೆ ಹೋಗೋದು ಬಂತು. ಹಾಲಿಡೇಗೆ ಹೋಗಿದ್ರೆ ಇಷ್ಟೊತ್ತಿಗೆ ಒಂದು 15-20 ದಿನ ಆಕಿತ್ತು. ನಿಜ ಹೇಳ್ಬೇಕಂದ್ರೆ ಶ್ರೀರಾಮನವಮಿ ದಿವಸ ನಮ್ಮೂರ ಜಾತ್ರೆಗೆ ಹೋಗಿಲ್ಲ ನಾನು ಈ ವರ್ಷ. ಸುಟಿ ಇದ್ರೂ ಸತ್ಯ ಹೋಗೋಕ್ಕಾಗಲಿಲ್ಲ. ಗೊತ್ತಲ್ರಿ ಇವ್ರದ್ದು ಆ ಸ್ಕೂಲ ಈ ಸ್ಕೂಲ್ ಹಚ್ಚೋದು ಟೆನ್ಷನ್, ಯಾವ್ದಕ್ಕೆ ಹಚ್ಚೋದು ಯಾವುದಕ್ಕೆ ಬಿಡೋದು ಅಂತೇಳಿ. ಹಾಗಾಗಿ ಅಲ್ಲೇ ಕುಂತ್ರೆ ಯಾವುದೋ ಕೆಲಸ ಆಗಲ್ಲ ಸರಿ ಅಂತೇಳಿ ಇಲ್ಲೇ ಉಳ್ಕೊಂಡೆ. ಈಗ ಹೋಗಲೇಬೇಕಾದಂಥ ಕಾರ್ಯಕ್ರಮ ಇದ್ರಿ, ಹಾಗಾಗಿ ಫೋನ್ ಬಂದಿತ್ತು. ಈಗ ಫೈನಲ್ ಮಾಡಿದೆ ಹೋಗೋದು ಬಿಡೋದು ಅಂತೇಳಿ. ಇದನ್ನು ಡೌಟ್ ಐತಿ ಇದಕ್ಕೂ ಹೋಗೋದು. ಆದ್ರೆ ಯಶ್ಮಂಟ್ರಂದ್ರೆ ಇಲ್ಲ ಹೋಗ್ಬಾ, ನಾನು ಬರಲ್ಲ, ನೀ ಎಷ್ಟ ಹೋಗು ಅಂತಂದ್ರು. ಪಪ್ಪ ಬರಲ್ಲ, ಪಾಪ ಶಾಪ್ ತೆಗಿಬೇಕಲ್ಲ ಹಂಗೆ. ಇದು ಲಾಸ್ಟ್ ಟೈಮ್ ನಮ್ಮ ತಮ್ಮಂದು ಹೊಳ್ಗಿ ಊಟಕ್ಕೆ ಬಂದಿದ್ದಂತ ಒಂದು ಸೀರೆ, ಆ ಸರಿ ತಂದಿದ್ದಾಗ ಏನೋ ತೆಗ್ದೇ ಇಲ್ಲ ಅಂದ್ರೆ ಕೆಲವೊಂದಿಷ್ಟು ತಗೊಂಡಿನ್ರಿ, ಉಳಿದು ಇಲ್ಲೇ ಅದಾವ. ಯಾಕಂದ್ರೆ ಗೊತ್ತಿತ್ತು ಮುಂದೆ ಹಾಲಿಡೇಗೆ ಹೋಗ್ತೀನಿ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡೋದು ಅಂತೇಳಿ. ಅವೇ ರೆಗ್ಯುಲರ್ ಯಾವಾಗಲೂ ಊರಿಗೆ ಹೋಗೋ ಬಟ್ಟೆ ಡೈಲಿ ವೇರ್ ಇರ್ತಾವೆ. ಹಾಗಾಗಿ ಸೀರೆ ಅಷ್ಟೇ ಚೇಂಜ್ ಮಾಡೋದು, ಅದನ್ನೇ ನೋಡೋದಿಲ್ಲ. ಇವ್ರ ಬಟ್ಟೆಗಳಂತೂ ಅದಾವ್ರಿ, ಒಂದಿಷ್ಟು ಡೈಲಿ ವೇರ್ ಅಷ್ಟೇ ತೊಗೋತೀನಿ. ಇದ್ರಾಗ ಯಾಕೆ ಹಾಕಿರ್ತಾರೆ ಮೀನ್ಬಿಟ್ರು ಅರಾಗ ಆಯ್ತಾರ. ಇರ್ಬಿಡಿ ನನಗೆ ಇದಾಗಿತ್ತಲ್ ಮಮ್ಮಿ, ಸರಿ ಜ್ವರ ಎಲ್ಲ ಬರ್ತಿತ್ತು. ಹಾಗಾಗಿ ಸರಿ ನೀ ಎಷ್ಟು ಹೋಗು ಪ್ಯಾಕ್ ಎಲ್ಲ ಮಾಡ್ಕೊ ಅಂತಂದ್ರು. ಇನ್ನೊಂದೇನು ಗೊತ್ತ್ರಿ, ನಾನು ನಾಳೆ ಯಶ್ಮಂಟ್ರ ಬರೋತ್ತಿಲ್ಲ, ನಾನು ತಗೊಂಡು ಅಷ್ಟು ಮಾಡ್ತೀವಿ. ಇದು ಬೇಡಲ್ಲ ನಿಂಗೆ ನೀಗ ಇರ್ಬಿಡ ಒಂದು ಮನೆ ಬಡ್ಡೆ ದಿವಸ ಹಾಕೊಳಕ. ಮತ್ತೇನದು ಒಂದು ನನ್ನ ಬರ್ತಡೇ ಅಲ್ಲೇ ಮಾಡ್ತಾಯ್ತಾನೆ. ನಿನ್ನ ಬರ್ಡೇ ಅಲ್ಲೇ ಆಗತ್ತಾ? ಇನ್ನೇನು ಹತ್ರ ಐತಲ್ಲ ನಿನ್ನ ಬರ್ಡೇ ದೂರ. ಇನ್ನು 8 ದಿನ ಐತಿ ಅಷ್ಟೇ ಪಪ್ಪ ಅಂದದ್ದು ಮಮ್ಮಿ. ನನ್ನ ಬರ್ತಡೇ ಇನ್ನು 8 ದಿನ ಐತಿ, ಒಂದವಾರ. ಇದು ಬಂದು ನಿಂದಲ್ಲಮ್ಮ ಪ್ಯಾಂಟ್ ನಂದು. ಅದು ಪಪ್ಪಂದು ಸೀಕ್ರೆಟ್ ಆಗಿ ನಿಂದಲ್ಲಮ್ಮ. ಎಲ್ಲ ದಿಢೀರನೇ ರೀ ನಮ್ಮ ಮನ್ಯಾಗ. ಯಾವುದೊಂದು ಮುಂಚಿತವಾಗಿ ಏನೊಂದು ಸರಿ ಪ್ಲಾನ್ ಆಗಿರಲ್ಲ. ಹಂಗೆ ನೋಡಿದ್ರೆ ನಾಳೆ ಸೀರೆ ಉಟ್ಕೋಬೇಕಂತ ಯೋಚನೆ ಐತೆ ನನ್ಗೆ. ಹೋಗುವಾಗ ಅದು ಹೋಗ್ಬೇಕಂತಿದ್ರೆ ನಿಮಗೆಲ್ಲ ಗೊತ್ತೈತೆ, ಆ ಕಡೆ ಎಲ್ಲ ಬಸ್ ಎಷ್ಟು ಗದ್ದಿರ್ತಾವೆ ಅಂತೇಳಿ. ಆ ಕಡೆ ಅಲ್ಲ, ಟೋಟಲ್ ಎಲ್ಲ ಕಡೆ ಬಸ್ ಗದ್ದಲನ ಅದಾವು. ಅದ್ರಾಗ ಈ ಬ್ಯಾಗ್ ತೊಗೊಂಡು ಈ ರುಬ್ಬನ್ ಕರ್ಕೊಂಡು ಹೋಗ್ಬೇಕು ನಾ ಇದ್ರಲ್ಲಿ ಒಬ್ಬಕ್ಕೆ. ಅದಕ್ಕೆ ಯಜಮಾನ್ರ ಬೇಡ ಸೀರೆ ಗೀರೆ ಸುಮ್ಮನೆ ಗದ್ದಲಿಗೆ ಆಗೋಲ್ಲ, ಒಂದು ಡ್ರೆಸ್ ಹಾಕೊಂಡ್ಬಂದು ಡ್ರೆಸ್ ಹಾಕೊಂಡು ಬಂದಿದ್ರಿ ನಾ. ಮಮ್ಮಿ ಮತ್ತು ಗದಗಿಂದ ಒಡ್ಡಟ್ಟಿ ಯಾರು ಕರ್ಕೊಂಡು ಹೋಗ್ತಾರ? ಅಲ್ಲಿ ಮಾಮ ಬರ್ತಾನೆ, ಪರ್ಷ ಮಾಮ. ತೊಯ್ದನ್ ಪ್ಯಾಂಟ್ ಇದೆ ನೋಡಿ ನೀನು. ನಾನು ಎಷ್ಟು ಹಂಗೆ ಹಾಕೊಂಡು ಮಮ್ಮಿ ಡೆಲಿವರಿ ಅಲ್ಲೊಂದೈತಿ, ಅದು ಹೋಗೋದು ಒಣಗಿಲ್ಲ. ನಾಳೆ ಇಡು ಬೆಳಿಗ್ಗೆ ತೊಗೊಂಬ ಮೆಸೇಜ್ ನೋಡು. ಆತ್ರಿ ನಮ್ಮ ಬ್ಯಾಗ್ ಪ್ಯಾಕಿಂಗ್ ಇಷ್ಟ. ಮಮ್ಮಿ ಬಲ್ಲೂನು ತೆಗಿಬೇಡ.